ಗೊತ್ತಿರುವ ಹಾಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಜೂನ್ 5ನೇ ತಾರೀಕಿನಂದು ಆಚರಿಸ್ತೇವೆ. ಇದರ ಉದ್ದೇಶ ನಿಮಗೆ ಯಾಕಂದರೆ ಗೊತ್ತಿರ್ಬೋದು, ಈಗ ಗ್ಲೋಬಲ್ ವಾರ್ಮಿಂಗು ಮತ್ತು ಇವೆಲ್ಲ ಏನು ಇದಕ್ಕೋಸ್ಕರ ಒಂದು ಜನಜಾಗೃತಿ ಮೂಡಿಸೋದಕ್ಕೋಸ್ಕರ 1973ರಲ್ಲಿ ಪ್ರಥಮ ಬಾರಿಗೆ ನಾವು ಈ ವರ್ಲ್ಡ್ ಎನ್ವೈರನ್ಮೆಂಟ್ ಡೇನ ಆಚರಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ಈ ಒಂದು ದಿನವನ್ನು ನಾವು ಅಲ್ಲಿಂದ ಆಚರಿಸ್ಕೊತ ಬರ್ತಿದ್ದೇವೆ. ಇವತ್ತಿಗೆ 51ನೇ ವರ್ಷ. ಈಗ ಪ್ರತಿ ವರ್ಷವೂ ನಮ್ಮ ಒಂದು ಈಗ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಒಂದು ಥೀಮ್ ಅಂತ ನಾವು ಇಟ್ಕೊಂಡಿರ್ತೇವೆ. ಅದೇ ರೀತಿ ಈ ವರ್ಷವೂ ಕೂಡ ಒಂದು ಥೀಮ್ ಇದೆ, ಅಂದರೆ ಲ್ಯಾಂಡ್ ರಿಸ್ಟೋರ್ಸ್ ಅಂತ. ನಾವು ಏನು ಈಗ ಡಿಗ್ರೇಡೆಡ್ ಆಗಿರುವಂಥ ಲ್ಯಾಂಡ್ಗಳನ್ನು ಮತ್ತೆ ಪುನಃ ಅದನ್ನು ಅರಣ್ಯೀಕರಣ ಮಾಡುವಂಥದ್ದು, ಅದು ಈ ವರ್ಷದ ಒಂದು ಥೀಮ್ ಆಗಿರ್ತದೆ. ಅದೇ ರೀತಿ ನಾವು ಹೆಚ್ಚು ಬೆಳೆಗಳನ್ನು ಮತ್ತು ಗಿಡಗಳ ಮರಗಳನ್ನು ಬೆಳೆಸಿ ಈ ಗ್ಲೋಬಲ್ ವಾರ್ಮಿಂಗನ್ನು ತಡೆಗಟ್ಟುವುದು ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಈಗ ಒಂದು ಕಾಲೇಜು, ಈಗ ಸಂಘ ಸಂಸ್ಥೆಗಳು ಮತ್ತು ಇವರ ಸಹಯೋಗದೊಂದಿಗೆ ನಾವು ಪ್ರತಿ ವರ್ಷವೂ ಸಹಿತ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬರ್ತಿದ್ದೇವೆ. ಅದೇ ರೀತಿ ಈ ವರ್ಷವೂ ಸಹಿತ ನಾವು ಈಗಾಗಲೇ ನಮ್ಮ ಮಾನ್ಯ ನ್ಯಾಯಾಲಯ JMFC ಅವರ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಾವು ಬೆಳಿಗ್ಗೆ ಕ್ರೀಡಾ ಇಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸಾಲೂರು ತಿಮ್ಮಕ್ಕ ವಿಶ್ವವಿದ್ಯಾಲಯದಲ್ಲಿ ಅಲ್ಲೊಂದು ಕಾರ್ಯಕ್ರಮ ಮಾಡಿದ್ದೇವೆ. ಅದೇ ರೀತಿ ನಾವು ಇಲ್ಲಿ ಒಂದು ಸಹಿತ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವು ಈ ಉದ್ದೇಶ. ಹೀಗೆ ಇನ್ನೂ ಮತ್ತು ಈಗ ಇನ್ನೊಂದು 2-3 ಕಡೆ ಸ್ಕೂಲ್ಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ. ಅದೇ ಇದರ ಒಂದು ಉದ್ದೇಶ ಅಂದರೆ